ಈ ಮಗನಿಗೆ ಮನೆ ಹಾಕಿ ಅಂತ ಕೇಳ್ತೇನೆ, ಜನರಿಗೆ ಆಶೀರ್ವಾದಕ್ಕೆ. ಬೆಳಗಾವಿ ಮಗನ ಕೈ ಬಲಪಡಿಸಿ, ಬೆಳಗಾವಿ ಮಕ್ಕಳ ಕೈ ಬಲಪಡಿಸಿ ಅಂತ ಹೇಳ್ತಾ ಇದ್ದೆ. ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಗೆ, ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಜಯಬೇರಿ ಬಾರಿಸಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಬಿಜೆಪಿ ವಿರುದ್ಧ ಅಸ್ತ್ರ ಅನ್ನೋದಕ್ಕಿಂತ ನಮ್ಮ ಬೆಳಗಾವಿ ಸ್ವಾಭಿಮಾನದ ಪ್ರಶ್ನೆ. ನಾನು ಅಸ್ತ್ರದಕ್ಕಿಂತ ಇದು ಸ್ವಾಭಿಮಾನದ ಪ್ರಶ್ನೆ. ನಮ್ಮ ನೆಲ ಜಲ ನಾವು ಹೋರಾಟ ಮಾಡಬೇಕಾಗುತ್ತೆ, ಅಭಿವೃದ್ಧಿ ಪರವಾದಂಥ ಚಿಂತನೆ ಆಗಬೇಕಾಗುತ್ತೆ. ನಮ್ಮ ಬೆಳಗಾವಿಗೆ ಕೊಟ್ಟಂತ ಕೊಡುಗೆಗಳ ಬಗ್ಗೆ ಮಾತಾಡಬೇಕು. ಸತೀಶ್ ಜನರು ಬಹಳಷ್ಟು ಭಾವನಾತ್ಮಕ ಮಾತಾಡಿದ್ರು. ಏನಂತಾರೆ, ಅವ್ರು ಬೇರೆ ಕಡೆ ಸೆಟ್ಲ್ ಆಗಬಹುದಾಗಿತ್ತು, ಆದ್ರೆ ಈ ಒಂದು ಭವಿಷ್ಯನ ಅವರ ನಿಮಗಾಗಿ ಪ್ರಣಾಳಿ ಇರಬಹುದು ಅಥವಾ ಪ್ರಿಯಾಂಕಾ ಇರಬಹುದು, ಇಬ್ರು ಕೂಡ ಏನಂತಂದ್ರೆ ಈ ಒಂದು ಚುನಾವಣೆಯಲ್ಲಿ ಅವರ ಭವಿಷ್ಯನೇ ನಿಮ್ ಪರಕ್ಕೆ ಇಡ್ತಾ ಇದ್ದಾರೆ. ಯಾವ ತರ ಇದನ್ನ? ಖಂಡಿತವಾಗ್ಲೂ ಅದು 100ಕ್ಕೆ 100 ಸತ್ಯ. ತಾವು ಕೂಡ ಮಾಧ್ಯಮದ ನನ್ನ ಸಹೋದರರು. ಈ ವೃತ್ತಿ ತಮಗೂ ಕೂಡ ಬಹಳ ಕಷ್ಟ. ಮಳೆ ಇರಲಿ, ಚಳಿ ಇರಲಿ, ಇದಿರಲಿ, ತಮ್ಮ ಮನೆಯಲ್ಲಿ ಏನೇ ಒಂದು ಏನು ಸುಖದ ಸಂದರ್ಭ ಇರಲಿ, ದುಃಖದ ವಾತಾವರಣ ಇರಲಿ, ತಮ್ಮ ವೃತ್ತಿಗೆ ತಾವು ಧರ್ಮಕ್ಕೆ ಪಾಲನೆ ಮಾಡೋ ಹಾಗೆ ಎಲ್ಲರಿಗೂ ಪೊಲಿಟಿಕ್ಸ್ ಅಂತಂದ್ರೆ ಸುಳಿದು ಬಾಳೆಹಣ್ಣು ಅಂತ ಆ ರೀತಿ ಇರುತ್ತೆ. ಇಲ್ಲ, ನಮ್ಮ ಕಷ್ಟ ನಮಗೆ ಗೊತ್ತು. ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ಜನರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ಬೋದು. ಇವತ್ತು ನನಗೆ ಒಬ್ಬನೇ ಮಗ, ಅಣ್ಣನವರಂತೂ ಮಗಳನ್ನ ಒಳ್ಳೆ ರೀತಿಯಾಗಿ ಮದುವೆ ಮಾಡಿಕೊಟ್ಟು ಅವಳಿಗೆ ಬಿಸ್ನೆಸ್ ಅನ್ನ ಮಾಡಿಸ್ಬೇಕು ಅಂತ, ಪೀಸ್ಫುಲ್ ಆಗಿರ್ಲಿ ಅವ್ರ ಮೈಂಡು ಅಂತ. ಯಾಕಂದ್ರೆ ದಿನ ಬೆಳಗಾದ್ರೆ ನಾವು ಸಮಾಜ ಸೇವೆ, ಜನಸೇವೆ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಜನ ಹೇಳ್ತಾರೆ. ಸೊ ಜೀವನ ಪೂರ್ತಿ ನಮ್ದು ಅದೇ ಇದೆ. ಬಟ್ ನಾವು ಇಟ್ಸ್ ಅವರ್ ಚೂಸನ್ ಪಾತ್. ನಾವು ಇದನ್ನ ಬೇಡಿ ಬಯಸಿ ನಾವು ಪೊಲಿಟಿಕ್ಸ್ ಬಂದಿದ್ದೀವಿ. ನಮ್ಮ ಮಕ್ಕಳು ಫಾರಿನ್ ಅಲ್ಲಿ ಕರೆದು ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತು, 6 ತಿಂಗಳಿಗೊಮ್ಮೆ ಫಾರಿನ್ ಟ್ರಿಪ್ ಹೋಗ್ಬೋದಾಗಿತ್ತು. ಆದ್ರೆ ನಮ್ಮ ಮಕ್ಕಳು ನಮ್ಮ ದಾರಿಯಲ್ಲೇ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಣ್ಣನವ್ರು ಹೇಳಿದಾಗೆ ನಮ್ಮ ಮಕ್ಕಳು ಮುಂದಿನ ದಿನದಲ್ಲಿ ಚಿಕ್ಕವರು ಇದ್ದಾರೆ ಅಂತಂದ್ರೆ 16ನೇ ವಯಸ್ಸಿಗೆ ಇಂಟರ್ವ್ಯೂ ಮಾಡಿ ಈ ದೇಶವನ್ನ ಕಾಯಲಿಕ್ಕೆ ನಾವು ಸೈನಿಕರನ್ನ ತಗೊಳ್ತೀವಿ. ಈ ದೇಶವನ್ನ ಕಾಯಲಿಕ್ಕೆ, ಸಂರಕ್ಷಣೆ ಮಾಡ್ಲಿಕ್ಕೆ. ನನ್ನ ಮಕ್ಕಳಿಗೆ 29 ವಯಸ್ಸು, 26 ಕೊಡ್ಲಿಕ್ಕೆ ನಾವು ಸೈನಿಕರನ್ನ ಆರಿಸ್ತೀವಿ. 18ನೇ ವಯಸ್ಸಿಗೆ ನಾವು ಮತದಾನದ ಹಕ್ಕನ್ನ ಕೊಡ್ತೀವಿ, ಈ ದೇಶದ ಭವಿಷ್ಯವನ್ನ ಕಟ್ಟಿ ಅಂತ. 29ನೇ ವಯಸ್ಸಿಗೆ ಯಾರಾದ್ರೂ ಚಿಕ್ಕವನಾಗಿದ್ದಾನೆ ಅಂತಂದ್ರೆ ಯಾರ ನಂಬಕ್ಕಾಗತ್ತಾ? ನಗ್ತಾರೆ. ಅವ್ರು ಬಿಟ್ಟ ವಿಚಾರ. ಯಾಕಂದ್ರೆ ಜನ ಬಹಳಷ್ಟು ಬುದ್ಧಿವಂತರಿದ್ದಾರೆ, ಗೊತ್ತಾಗುತ್ತೆ. ಅದು ಖಂಡಿತವಾಗ್ಲೂ ಕಾಡುತ್ತೆ. ಮುಂಬರುವಂತ ದಿನದಲ್ಲಿ ಇದನ್ನ ನಾವ್ಯಾರು ಹೇಳ್ತಾ ಇಲ್ಲ, ಅವರ ಸ್ವಂತ ಪಕ್ಷದವರು, ಅಣ್ಣನವರು ಹೇಳಿದಾಗೆ ಪಕ್ಷದವರು ಹೇಳ್ತಾ ಇದ್ದಾರೆ. ಮತ್ತು ಸಾಮಾನ್ಯ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಅವರು ಮುಖ್ಯಮಂತ್ರಿ ಇದ್ದಾಗ ಬಹಳಷ್ಟು ಯೋಜನೆಗಳು ಬೆಳಗಾವಿ ಬರಲಿ ಅಂತ ಆಶೀರ್ವಾದ ಆರೋಪ ಮಾಡಿರುವಂತದ್ದು. ಅಷ್ಟು ಯೋಜನೆಗಳು ಬರಲಿಲ್ಲ. ಈಗ ಏನಂತ ವಾಪಸ್ ಬೆಳಗಾವಿ ಬರ್ತಾ ಇದ್ದಾರೆ. ಅವರೇ ಉತ್ತರ ಕೊಡ್ತಾ ಇದ್ದಲ್ಲ, ಅಂಗಡಿಯನ್ನ ಬಂದ್ ಮಾಡಿ ಶಟರ್ ಬರ್ತಾ ಇದ್ದಾರೆ ಉತ್ತರ ಅವರೇ ಹೇಳಿದ್ರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.